Student, today we discuss about the problems, the remaining problems belongs to lines and angles. Exercise 3.1. Exercise 3.1. First question. In the figure POQ is a line. POQ is a line. Ray OR is perpendicular to line PQ or POQ. Line PQ is the ray OR is perpendicular to line POQ. OS is another ray. OS is another ray. Lying between rays OP and OR. Lies between ray OP and OR. Prove that angle ROS is equal to half of angle QOS minus angle POS. The figure is like this. Figure draw ಮಾಡೋಣ. POQ is a line. POQ is a line. OR this is a line which is perpendicular to OR is perpendicular to POQ. Okay. Next, OS is another ray is lies between OP and OR. The OS is another ray, okay, which is lies between OP and OR. ಏನಾಗಿದೆ POQ ಅನ್ನೋದು ಒಂದು ಲೈನು, OR ಅನ್ನೋ ಒಂದು ರೇ ಏನಾಗಿದೆ PQಗೆ ಪರ್ಪೆಂಡಿಕ್ಯುಲರ್ ಆಗಿದೆ. OS ಅನ್ನೋಂಥ ರೇ OP ಮತ್ತು OQನ ORನ ಮಧ್ಯೆ ಬಂದಿದೆ. ಈಗ ನಾವೇನಂತ ಪ್ರೂವ್ ಮಾಡಬೇಕಂದ್ರೆ ROS ಅಂದರೆ ಇದು, ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ಹಾಫ್ ಆಫ್ QOS ಮೈನಸ್ POS. ಅಂದರೆ ಇದರಲ್ಲಿ ಇದನ್ನು ಕಳೆದ್ರೆ ಅದರಲ್ಲಿ ಬರೋ ಅರ್ಧಕ್ಕೆ ಇದು ಸಮ ಇರುತ್ತೆ ಅಂತ ನಮಗೆ ಹೇಳಿದ್ದಾರೆ. ನೋಡಿ, ನಿಮಗೆ ಗೊತ್ತಿದೆ ROS ಅಥವಾ ನೀವು ಬೇಕಾದರೆ RHS ತೊಗೊಂಬಿಡಿ. ಇದರಲ್ಲಿ ನಾವು ಯಾವ ಥರ ಆದರೂ ಪ್ರೂವ್ ಮಾಡ್ಬೋದು. RHS ತೊಗೊಂಡಾದರೂ ಮಾಡ್ಬೋದು, ಇಲ್ಲ ಡಾಟಾ ತೊಗೊಂಡು ಲಾಸ್ಟಿಗೆ ಅದನ್ನು ಪ್ರೂವ್ ಮಾಡೋಂಗಿದ್ರೆ ಮಾಡ್ಬೋದು. ನೋಡಿ, QOS ಮೈನಸ್ POS. ಈಗ ನೋಡಿ, ಹಾಫ್ ಆಫ್ QOS ಅಂದರೆ ಇದಿಷ್ಟು. ಇದನ್ನು ಏನಂತ ಬರ್ಕೋಬೋದು? ROQ ಪ್ಲಸ್ ROS ಅಂತ ಬರ್ಕೋಬೋದು. ROQ ಪ್ಲಸ್ ROS ಇವೆರಡು ಆ್ಯಡ್ ಮಾಡಿದರೆ ನಮಗೆ QS ಸಿಗುತ್ತೆ. ಅಂದರೆ ಈ ವ್ಯಾಂಗಲು ಎರಡೂ ಕೂಡಿದರೆ ಬರುತ್ತೆ. ಮತ್ತು ಈ POSನ ಏನಂತ ಬರ್ಕೋತೀರಾ? POS ಅನ್ನೋದು ನೋಡಿ ಟೋಟಲ್ ROP. ನೋಡಿ, ನಿಮಗೆ ಗೊತ್ತಿದೆ ROP ಅಂದರೆ POS ಪ್ಲಸ್ ROS ಇವೆರಡು ಕೂಡಿದರೆ ನಮಗೆ ಟೋಟಲ್ ಇದಿಷ್ಟು ಬರುತ್ತೆ. ಇದು ಗೊತ್ತಿದೆ ನಿಮಗೆ. ROP ಅಂದರೆ 90 ಡಿಗ್ರಿ, ಯಾಕೆಂದರೆ ಪರ್ಪೆಂಡಿಕ್ಯುಲರ್. POS ಅಂದರೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. ಇನ್ನು ಪ್ಲಸ್ ROS ಇದೆ, ಅದು ಹಾಗೆ ಬರ್ಕೊಳ್ಳಿ. ಈ ಪ್ಲಸ್ ROSನ ಈ ಕಡೆಗೆ ಶಿಫ್ಟ್ ಮಾಡಿ, ಆವಾಗ ನಮಗೇನು ಬರುತ್ತೆ? 90 ಮೈನಸ್ ROS, ಓಕೆ, ಈಸ್ ಈಕ್ವಲ್ ಟು POS ಅಂತ ಬರುತ್ತೆ. ಅಂದರೆ POS ಆ್ಯಂಗಲ್ನ ನಾವೇನಂತ ಬರಿಬೋದು? 90 ಮೈನಸ್ ROS ಅಂತ ಬರಿಬೋದು. ಓಕೆ, ಈ ಥರ ಬರ್ಕೊಂಡಿದ್ದೀವಿ. ಹಾಫ್ ನೋಡಿ, ROQ ಅಂದ್ರೂ 90 ಡಿಗ್ರಿ, ಇದು 90 ಡಿಗ್ರಿನೇ, ಈ ಕಡೆದು 90 ಡಿಗ್ರಿ, ಹಾಗಾಗಿ 90 ಡಿಗ್ರಿ ಬರೆಯೋಣ. ಪ್ಲಸ್ ROS ಹಾಗೆ ಬರ್ಕೋತಾ ಇದ್ದೀನಿ. minus into plus minus 90
ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಒ ಎಸ್. ನಾವು ಸೈನ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ -90 ಪ್ಲಸ್ ಆರ್ ಒ ಎಸ್ ಬರುತ್ತೆ. ನೋಡಿ +90 -90 ಎರಡು ಕ್ಯಾನ್ಸಲ್ ಆಯಿತು. ಆಫ್ ಪ್ಲಸ್ ಆರ್ ಒ ಎಸ್ ಅಂದರೆ ಇದು ಒನ್ ಟೈಮ್ ಇದೆ, ಇದು ಒನ್ ಟೈಮ್ ಇದೆ. ಹಾಗಾದರೆ 2 ಟೈಮ್ಸ್ ಆರ್ ಒ ಎಸ್ ಅಂತ ಬರಿಬೋದಾ? ಈಗ ನೋಡಿ 2 1 ಕ್ಯಾನ್ಸಲ್ ಆದರೆ ನಮಗೇನು ಬರ್ತಾ ಇದೆ? ಆರ್ ಒ ಎಸ್. ಹಾಗಾದರೆ ನೋಡಿ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿರೋದು ಆರ್ ಒ ಎಸ್ ತಾನೆ. ದಿಸ್ ಈಸ್ ಎಲ್ ಎಚ್ ಎಸ್. ಹಾಗಾದರೆ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಅಂದರೂ ಒಂದೇ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂದರೂ ಒಂದೇ. ದೇರ್ ಫೋರ್ ಆ್ಯಂಗಲ್ ಆರ್ ಒ ಎಸ್ ಹಾಫ್ ಆಫ್ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್. ಇಲ್ಲಿ ನಾವೇನು ಮಾಡ್ಕೊಂಡಿಲ್ಲ. ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಕ್ಯೂ ಒ ಎಸ್ನೂ ಸಮೇತ ನಾವು 90 ಪ್ಲಸ್ ಆರ್ ಒ ಎಸ್ ಅಲ್ಲಿ ಬರ್ಕೊಂಡಿದ್ವಿ. ಯಾಕೆಂದರೆ ನಮಗೆ ನಾವು ಪ್ರೂವ್ ಮಾಡಬೇಕಾದ್ರೆ ಆರ್ ಒ ಎಸ್ ಅದು ನಾವು ತಲೆಯೊಳಗೆ ಇಟ್ಕೋಬೇಕು. ಏನಂತ ನಾವು ಏನಂತ ಪ್ರೂವ್ ಮಾಡಬೇಕು? ನಮಗೆ ಆರ್ ಒ ಎಸ್ ಅಂತಲೇ ಬರಬೇಕು. ಯಾಕೆಂದರೆ ಎಲ್ ಎಚ್ ಎಸ್ ಆರ್ ಒ ಎಸ್ ಅಂತಲೇ ಇದೆ. ಆಮೇಲೆ ಬೇರೆದು ಆರ್ ಒ ಕ್ಯೂನ ತೊಗೊಂಡಿದ್ವಿ. ಯಾಕೆಂದರೆ ಅದು 90 ಡಿಗ್ರಿ ಅಂತ ಗೊತ್ತು. ಅದಕ್ಕೆ ನಾವು ಆರ್ ಒ ಕ್ಯೂ ಮತ್ತು ಆರ್ ಒ ಎಸ್ನ ಕೂಡಿದರೆ ನಮಗೆ ಟೋಟಲ್ ಕ್ಯೂ ಒ ಎಸ್ ಬರುತ್ತೆ. ಅದೇ ಪಿ ಒ ಎಸ್ನ ಏನಂತ ಬರ್ಕೊಂಡಿದ್ದೀವಿ? ಅದು ಅಷ್ಟೇ 90ನಲ್ಲಿ ಆರ್ ಒ ಎಸ್ನ ಕಳೆದ್ರೂ ನಮ್ಗೆ ಅದು ಬರುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಮೈನಸಿಂದ ಮಲ್ಟಿಪ್ಲೈ ಮಾಡಿ ಕೊನೆಗೆ 90 ಕ್ಯಾನ್ಸಲ್ ಆಗಿ 2 ಟೈಮ್ಸ್ ಆಫ್ ಆರ್ ಒ ಎಸ್ ಬರುತ್ತೆ. ಹಾಫ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗಿ ನಮಗೆ ಆರ್ ಒ ಎಸ್ಸು ಬರುತ್ತೆ. ಈ ರೀತಿ ನಾವು ಇದನ್ನು ಪ್ರೂವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಸಿಕ್ಸ್ತ್ ಒನ್, second question. It is given that angle XYZ is equal to 64 degree and XY produced to point P. Draw a figure from the given information if a ray YQ bisects ZYP. Find XYQ and reflects QYP. ಇಲ್ಲೇನಂತ ಕೇಳಿದರೆ XYZ is equal to 64 degree. XY is produced to point P. ನೋಡಿ XY ತೊಗೊಂಡಿದ್ದೀನಿ, X ಇದನ್ನು Y ಅಂತ ತೊಗೋತಾ ಇದ್ದೀನಿ. ಇಟ್ ಈಸ್ ಪ್ರೊಡ್ಯೂಸ್ಡ್ ಟು P. XYZ is equal to 64 degree. ನೋಡಿ ದಿಸ್ ಈಸ್ 64 ಡಿಗ್ರಿ Z. ಈಗ ಇದನ್ನು ಪಾಯಿಂಟ್ P ಹತ್ರ ತೊಗೋಬೇಕು. ನೋಡಿ ಇಲ್ಲಿವರೆಗೂ P ಹತ್ರ ತೊಗೊಂಡಿದ್ದೀನಿ. ZYP ಈ ZYP ಅನ್ನೋ ಒಂದು ಆ್ಯಂಗಲ್ಲು ಈ YQ ಅನ್ನೋ ಒಂದು ರೇ ಬೈಸೆಕ್ಟ್ ಮಾಡುತ್ತೆ. ಅಂದರೆ ಇಲ್ಲೊಂದು ರೇ ಹಾಕ್ಕೊಂಬಿಡೋಣ. ಇದು ಕರೆಕ್ಟಾಗಿ ಇದು ಬೈಸೆಕ್ಟ್ ಆಗುತ್ತೆ. ಅಂದರೆ ಇದು ಎಕ್ಸ್ ಆ್ಯಂಗಲ್ ಇದ್ದರೆ ಇದು ಎಕ್ಸ್ ಆ್ಯಂಗಲೇ ಆಗುತ್ತೆ ತಾನೆ. ಅಂದರೆ ಕರೆಕ್ಟ್ ಅರ್ಧ ಭಾಗ ಮಾಡುತ್ತೆ. YQ ಅನ್ನೋ ಲೈನು ರೇ ಈ ZYP ಆ್ಯಂಗಲ್ನ ಇದಿಷ್ಟು ಆ್ಯಂಗಲ್ನ ಬೈಸೆಕ್ಟ್ ಮಾಡುತ್ತೆ. ಅಂದರೆ ಅರ್ಧ ಮಾಡುತ್ತೆ ಅಂತ. ಇದು ಎಕ್ಸ್ ಇದ್ದರೆ ಇದು ಎಕ್ಸೇ ಇರುತ್ತೆ. ಈಗ ನಾವೇನು ಕಂಡುಹಿಡಿಬೇಕು ಅಂದರೆ XYQ ಅಂದರೆ ಈ ಪೂರ್ತಿ ಆ್ಯಂಗಲ್ನ ಕಂಡುಹಿಡಿಬೇಕು. ಮತ್ತು ಜೊತೆಗೆ ರಿಫ್ಲೆಕ್ಸ್ QYP ಇದಿದೆಯಲ್ವ ಈ ಎಕ್ಸು, ಇಲ್ಲಿ ಉಳಿದಿರೋಂಥ ಇದಿಷ್ಟು ಆ್ಯಂಗಲ್ನ ಕಂಡುಹಿಡಿಬೇಕು. ಇಲ್ಲಿಂದ ಇಲ್ಲಿವರೆಗೂ ಇದಿಷ್ಟು ಕಂಡುಹಿಡಬೇಕು ನಾವು, ಇಲ್ಲಿವರೆಗೂ ಈ ಥರ. ಇದು ರಿಫ್ಲೆಕ್ಸ್ ಅಂದರೆ ಆ ಆ್ಯಂಗಲ್ ಬಿಟ್ಟು ಉಳಿದಿದ್ದೆಲ್ಲ ಕಂಡುಹಿಡಬೇಕು. ಅಂದರೆ 360ನಲ್ಲಿ ಆ ಆ್ಯಂಗಲ್ನ ಕಳೆದ್ರೆ ನಮಗೆ ರಿಫ್ಲೆಕ್ಸ್ QYP ಬರುತ್ತೆ. ಈಗ ಫಸ್ಟು ನಾವೀಗ XYQ ಅಂದರೆ ಈ ಆ್ಯಂಗಲ್ನ ಕಂಡುಹಿಡಿಯೋಣ. ಈ ಆ್ಯಂಗಲ್ನ ಅದು ಕಂಡುಹಿಡಿಯೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ XYP ಅನ್ನೋದು ಒಂದು ಸ್ಟ್ರೈಟ್ ಲೈನ್. XYP ಅನ್ನೋದು ಒಂದು ಸ್ಟ್ರೈಟ್ ಲೈನು ಅಂದಮೇಲೆ ಅಲ್ಲಿರೋಂಥ 3 ಆ್ಯಂಗಲ್ಸ್ನ ಆ್ಯಡ್ ಮಾಡಿದರೆ ನಮ್ಗೆ 180 ಡಿಗ್ರಿ ಬರುತ್ತೆ. ಫಸ್ಟು ಅದರ ಪ್ರಪೋಸಿಷನ್ 1 ಹಾಕ್ಕೊಳ್ಳೋಣ. ಎನಿ ಟೂ ರೇಸ್ ಸ್ಟ್ಯಾಂಡಿಂಗ್ ಆನ್ ದ ಲೈನ್ ದ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ಅಂದರೆ ಯಾವುದೇ 2 ರೇಸ್, ಇಲ್ಲಿ ಒಂದು ರೇ ನಿಂತ್ಕೋಬೇಕು, ಒಂದು ರೇ ಅಥವಾ 2 ರೇ, ಯಾವುದೇ 2 ರೇಸು ಒಂದು ಸ್ಟ್ರೈಟ್ ಲೈನ್ ಮೇಲೆ ನಿಂತ್ಕೊಂಡಾಗ ಅಲ್ಲಿ
ಆ್ಯಂಗಲ್ಸ್ ಪ್ರೊಡ್ಯೂಸ್ ಆಗ್ತಾವಲ್ವ ಅಡ್ಜಸೆಂಟು, ಆ ಅಡ್ಜಸೆಂಟ್ ಆ್ಯಂಗಲ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ, ಅಂದರೆ ಸ್ಟ್ರೈಟ್ ಆ್ಯಂಗಲ್ನ ಫಾರ್ಮ್ ಮಾಡ್ತವೆ ಅಂತ. ಈಗ ನೋಡಿ ಎಕ್ಸ್ ವೈ ಝೆಡ್ ಪ್ಲಸ್ ಝೆಡ್ ವೈ ಕ್ಯೂ ಪ್ಲಸ್ ಕ್ಯೂ ವೈ ಪಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ವೈ ಝೆಡ್ ಗೊತ್ತಿದೆ 64, ಝೆಡ್ ವೈ ಕ್ಯೂ ಅಂದರೂ ಎಕ್ಸೇ, ಕ್ಯೂ ವೈ ಪಿ ಅಂದ್ರೂ ಎಕ್ಸೇ, ಈಸ್ ಈಕ್ವಲ್ ಟು 180. ನೋಡಿ ಎಕ್ಸ್ ಪ್ಲಸ್ ಎಕ್ಸ್ 2x, ಈ 64ನ ಈ ಕಡೆಗೆ ಶಿಫ್ಟ್ ಮಾಡೋಣ, 180 ಮೈನಸ್ 64 ಆಗುತ್ತೆ. ನೋಡಿ 180ನ 64 ಹೋದರೆ 10ನಲ್ಲಿ 4 ಹೋದರೆ 6, ಇನ್ನು 17 ಉಳಿತು, 17ನಲ್ಲಿ 6 ಹೋದರೆ 11 ಉಳಿಯುತ್ತೆ. 2x is equal to 116, x is equal to 2 1s 2 5s 10, ಇನ್ನು 16 ಉಳಿತು, 2 8s 60. Therefore the value of x is 58 ಡಿಗ್ರಿ. ಈಗ ನಮಗೇನು ಕೇಳಿದ್ದಾರೆ ಫಸ್ಟು ಎಕ್ಸ್ ವೈ ಕ್ಯೂ ಅಂದರೆ ಎಕ್ಸ್ ವೈ ಕ್ಯೂ. ಎಕ್ಸ್ ವೈ ಕ್ಯೂ ಅಂದರೆ ಏನು ಹೇಳಿ, ಎಕ್ಸ್ ವೈ ಝೆಡ್ ಪ್ಲಸ್ ಝೆಡ್ ವೈ ಕ್ಯೂ ಇವೆರಡು ಕೂಡಿದರೆ ನಮಗೆ ಬರುತ್ತೆ. ಎಕ್ಸ್ ವೈ ಝೆಡ್ ಅಂದರೆ 64, ನೋಡಿ ಇದೊಂದು ಆ್ಯಂಗಲು ಮತ್ತು ಇದಿಷ್ಟು ಕೂಡಿದರೆ ಇದು ಪೂರ್ತಿ ಬರುತ್ತೆ. ಇದು 64 ಇದೆ, ಇದು ಎಕ್ಸ್ ಇದೆ. ನಿಮಗೆ 64 ಪ್ಲಸ್ ಎಕ್ಸ್ ಅಂದರೆ ಗೊತ್ತಿದೆ 58, ಎರಡು ಆ್ಯಡ್ ಮಾಡಿ, 8 ಪ್ಲಸ್ 4 12, 6 ಪ್ಲಸ್ 6 12. ಓಕೆ, ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಕ್ಯೂ ಈಸ್ 122 ಡಿಗ್ರಿ. ನಮಗಿದು ಸಿಕ್ತು. ಈಗ ನಾವು ಕಂಡುಹಿಡಬೇಕಾಗಿರೋದು ಯಾವುದು, ರಿಫ್ಲೆಕ್ಸ್ ಕ್ಯೂ ವೈ ಪಿ ಅಂದರೆ ಇದರ ರಿಫ್ಲೆಕ್ಸ್ ಆ್ಯಂಗಲ್ ಕಂಡುಹಿಡಬೇಕು. ನೋಡಿ ನಾನು ಹೇಳಿದ್ದೀನಿ ರಿಫ್ಲೆಕ್ಸ್ ಕಂಡುಹಿಡಬೇಕು ಅಂದರೆ 360ನಲ್ಲಿ ಇಲ್ಲಿ ಯಾವುದ್ರದ್ದು ರಿಫ್ಲೆಕ್ಸ್ ಕಂಡುಹಿಡಬೇಕು ಅದನ್ನು ಬರ್ಕೋಬೇಕು. ಕ್ಯೂ ವೈ ಪಿ ನೋಡಿ 360, ಕ್ಯೂ ವೈ ಪಿ ಅಂದರೆ ಗೊತ್ತು ನಿಮಗೆ, ಕ್ಯೂ ವೈ ಪಿ ಅಂದರೆ ಎಕ್ಸ್. 360ನಲ್ಲಿ ಎಕ್ಸ್ ಅಂದರೆ ಎಷ್ಟು, 58, ಅಲ್ಲೇ ಕಂಡುಹಿಡ್ದಿದ್ದೀವಿ. ನೋಡಿ 58 ಹೋದರೆ 16ನಲ್ಲಿ 58 ಹೋದರೆ 2, ಇನ್ನು 300 ಅಂದರೆ ದ ರಿಫ್ಲೆಕ್ಸ್ ಕ್ಯೂ ವೈ ಪಿ ಆ್ಯಂಗಲ್ ಈಸ್ 302 ಡಿಗ್ರಿ. ಈ ರೀತಿ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಎ ಟ್ರಾನ್ಸ್ವರ್ಸಲ್. ಆಲ್ರೆಡಿ ಕೇಳಿದ್ದೀರ ನೀವು 8th ಸ್ಟ್ಯಾಂಡರ್ಡಲ್ಲಿ. ಓಕೆ, ಇವಾಗ ಮತ್ತೆ ಕೇಳ್ಕೊಡ್ತೀನಿ ನೋಡಿ. ಪ್ಯಾರಲಲ್ ಲೈನ್ಸು ಮತ್ತು ಟ್ರಾನ್ಸ್ವರ್ಸಲ್ಗೂ ಒಂದು ಲಿಂಕ್ ಇದೆ. ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಟ್ರಾನ್ಸ್ವರ್ಸಲ್. ಓಕೆ, ಎ ಬಿ ಆ್ಯಂಡ್ ಸಿ ಡಿ ಆರ್ 2 ಪ್ಯಾರಲಲ್ ಲೈನ್ಸ್. ಅಂದರೆ ಇವೆರಡನ್ನೂ ನಾವು ಎಷ್ಟೇ ಎಕ್ಸ್ಟೆಂಡ್ ಮಾಡಿದರೂ ಅವು ಮೀಟ್ ಆಗಲ್ಲ ಅಂತ, ಇದನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ದೀಸ್ 2 ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್ ಆರ್ ಇಂಟರ್ಸೆಕ್ಟ್ ಬೈ ಟ್ರಾನ್ಸ್ವರ್ಸಲ್. ಎ ಪಿ ಕ್ಯೂ is a transversal which cuts the 2 parallel lines, then the sum of angles are formed. ಇದೇ ಥರ ನಮಗೆ ಒಂದು ಪಿ ಕ್ಯೂ ಅನ್ನು ಟ್ರಾನ್ಸ್ವರ್ಸಲು ಯಾವುದಾದ್ರೂ 2 ಪ್ಯಾರಲಲ್ ಲೈನ್ಸ್ನ ಕಟ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಹೋಗ್ತವೆ. ಯಾವುದು ಅಂದರೆ ಫಸ್ಟ್ ಒನ್ನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ನೋಡಿ 1 2 3 4 5 6 7 8. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಸ್ಟ್ ಒನ್ನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ವರ್ಟೆಕ್ಸಿಗೆ ಆಪೋಸಿಟ್ ಇರೋದು 1 and 3, ನೆಕ್ಸ್ಟ್ 1 4, ಅದೇ ಥರ 8 and 6, 5 and 7. ನೋಡಿ ಈ ಥರ ಇದಕ್ಕಿದು ಆ ಥರ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಒನ್ನು ಅಡ್ಜಸೆಂಟ್ ಆ್ಯಂಗಲ್ಸ್. ಅಡ್ಜಸೆಂಟ್ ಆ್ಯಂಗಲ್ಸ್ ಯಾವ್ಯಾವು ನೋಡಿ, 1ಗೆ 2, 2ಗೆ 3, 3ಗೆ 4, 4ಗೆ 1, ಈ ಥರ ಒಂದ್ರ ಪಕ್ಕ ಒಂದು ಬರಬೇಕು. ಈ ಥರ ಬಂದರೆ ಅವನ್ನ ನಾವು ಅಡ್ಜಸೆಂಟ್ ಅಂತ ಹೇಳ್ತೀವಿ. ಇನ್ನು ಆಪೋಸಿಟ್ ಅಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸೇ ಬರ್ತವೆ. ಅದ್ರ ಜೊತೆಗೆ ಇನ್ನೊಂದು, ಈಗ ನೋಡಿ 1ಗೆ 2, 2ಗೆ 3,
3ಗೆ 4, 4ಗೆ 1, ಅದೇ ಥರ 5ಗೆ 6, 6ಗೆ 7, 7ಗೆ 8, 8ಗೆ 5. ಈ ಥರ ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ನು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ನೋಡಿ, ಕರೆಸ್ಪಾಂಡಿಂಗ್ ಅಂದರೆ ಇಲ್ಲಿ ನೋಡಿ, ಇಲ್ಲಿಗನ ಕಟ್ ಮಾಡಿಬಿಟ್ಟು ಇದನ್ನು ತಂದು ಈ ಪಾರ್ಟ್ನ ತಂದು ಇದ್ರ ಮೇಲೆ ಇಟ್ಟರೆ ಯಾವ್ಯಾವುದು ಕೋಇನ್ಸೈಡ್ ಆಗ್ತವೆ ಅಂತ ಅರ್ಥ. ಈಗ ನೋಡಿ, ಈ ಥರ ಒಂದಿದೆ, ಇಲ್ಲಿರೋ ಅಂಥ ಒಂದು ಲೈನ್ ಮತ್ತೆ ಬಂದು ಇದ್ರ ಮೇಲೇ ಕೂತ್ಕೊಳ್ಳುತ್ತೆ. ಅವಾಗ ಕೂತ್ಕೊಂಡಾಗ ನೋಡಿ, ಇಲ್ಲಿ 1 2 3 4 ಇದೆ ಅಲ್ವಾ, ಇದ್ರ ಮೇಲೆ 5 6 7 8 ಬಂದು ಕೂತ್ಕೊಳ್ಳುತ್ತೆ. ಅಂದರೆ 4ಗೆ 8 ಅಂದರೆ ಮೇಲಿರೋದು ಮೇಲಕ್ಕೇ, ಕೆಳಗಿರೋದು ಕೆಳಗಡೆದಕ್ಕೆ ಕೋಇನ್ಸೈಡ್ ಆಗ್ತವೆ ಅಂತ, ಅಂದರೆ ಒಂದ್ರ ಮೇಲೊಂದು ಬೀಳ್ತವೆ ಅಂತ. ಹಾಗಾಗಿ ಅವನ್ನ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ, ಅಥವಾ ಕೋಇನ್ಸೈಡ್ ಆ್ಯಂಗಲ್ಸ್ ಅಂತ. ನೋಡಿ, 4 and 8, 7 and 3, 1 and 5 ಅಥವಾ 5 and 1, ಆರ್ 2 and 6. ಓಕೆ, ಈ ಥರ ಇವನ್ನ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೂ ಒಂದೇ, ಅವನ್ನ ನಾವು ಇನ್ನೊಂದು ಥರನೂ ಕರಿತೀವಿ. ಏನಂತಂದರೆ ಝೆಡ್ ಶೇಪ್ಡ್ ಆ್ಯಂಗಲ್ಸ್ ಅಂತ. ನೋಡಿ, ಇಲ್ಲಿ ಝೆಡ್ ಶೇಪ್ನ ಫಾರ್ಮ್ ಮಾಡಬೇಕು. ನೋಡಿ, ಈ ಥರ ಝೆಡ್ ಶೇಪ್ನ ಫಾರ್ಮ್ ಮಾಡಬೇಕು. ಇಲ್ಲೊಂದು ಬರುತ್ತೆ, ಹಿಂಗೊಂದು ಬರುತ್ತೆ, ಎರಡೇ ಬರೋದು. ನೋಡಿ, ಇಲ್ಲಿ ಏನಿದೆ 1 2 ಇದೆ, ಇಲ್ಲಿ 8 ಮತ್ತು 7 ಇದೆ. ಅಂದರೆ 1ಗೆ 7, ಇದಕ್ಕೆ 7, ಇದಕ್ಕೆ ಬರುತ್ತೆ, 2ಗೆ 8 ಬರುತ್ತೆ. ದೇರ್ಫೋರ್ 1 and 7, 8 and 2 ಇವು ನಮಗೆ ಝೆಡ್ ಶೇಪ್ಡ್ ಆ್ಯಂಗಲ್ಸು ಬರ್ತಾ ಹೋಗ್ತವೆ. ಇವನ್ನ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇನ್ನೊಂದು ಇಂಟೀರಿಯರ್. ಇಂಟೀರಿಯರ್ ಅಂದರೆ ಇವೆಲ್ಲ ಇಂಟೀರಿಯರೇ. 1 2 8 7 ಇವೇನಿದ್ದಾವೆ ಓಕೆ, ಇಲ್ಲಿ ಬರೋವೆಲ್ಲವೂ ಇಂಟೀರಿಯರ್ ಅಂದರೆ ಒಳಗಡೆ ಇದ್ದಾವೆ ಅಂತ. ಈ ಕಡೆವು ಎಕ್ಸ್ಟೀರಿಯರ್ ಅಂತ ಕರಿತೀವಿ. ಈ ಇಂಟೀರಿಯರ್ಗೆ ಒಂದು ರೂಲ್ಸ್ ಇದೆ. ಏನಂತ ನೋಡಿ, ಇವೆರಡು 1 and 8ನ ಆ್ಯಡ್ ಮಾಡಿದರೆ, ಅಂದರೆ ಇವೆರಡು ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ನಿಮಗೆ ಯೂಕ್ಲಿಡ್ 5th ಪಾಸ್ಟುಲೇಟ್ ಹೇಳುತ್ತೆ. ಏನಂತಂದರೆ, ಎರಡು ಲೈನು ಪ್ಯಾರಲಲ್ ಇಲ್ಲ ಅಂದರೆ ಮಾತ್ರ ಅವು ಎರಡು ಸಮ್ ಮಾಡಿದರೆ ನಮಗೆ ಲೆಸ್ ದ್ಯಾನ್ 180 ಬರುತ್ತೆ, ಅಂದರೆ 180ಗಿಂತ ಕಡಿಮೆ ಬರುತ್ತೆ. ಆದರೆ ಇವೆರಡು ಪ್ಯಾರಲಲ್ ಲೈನ್ಸೇ ಆಗಿರೋದ್ರಿಂದ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ನೋಡಿ, ಇಂಟೀರಿಯರ್ ಆ್ಯಂಗಲ್ಸ್ ಪ್ರಾಪರ್ಟಿ ಇದೆ. ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್, ಅಂದರೆ ಒಂದೇ ಸೈಡ್ ಬರೋಂತಹ ನೋಡಿ, ಇದು ಟ್ರಾನ್ಸ್ವರ್ಸಲ್ ಅಂದರೆ ಇವು ಒಂದೇ ಸೈಡೇ ಬರ್ತವೆ. ನೋಡಿ, ಇದೊಂದು ಬರುತ್ತೆ, ಇದೊಂದು ಬರುತ್ತೆ. ಅಂದರೆ ಒಂದೇ ಎರಡು ಪ್ಯಾರಲಲ್ ಲೈನ್ಸ್ ಇದೆ ಅಂದರೆ ಒಂದೇ ಸೈಡ್ ಬರೋವಂತಹ ಎರಡು ಇಂಟೀರಿಯರ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದರೆ ನಮಗೆ 180 ಬರುತ್ತೆ. ಇವೆರಡು ಕೂಡಿದ್ರು 180, ಇವೆರಡು ಕೂಡಿದ್ರೂ 180. ಅಂದರೆ 1 + 8 ಈಸ್ 180. ಅದೇ ಥರ 2 + 7 ಈಸ್ ಆಲ್ಸೋ 180. ಓಕೆ, ಅದಕ್ಕೆ ಆ್ಯಂಗಲ್ ಹಾಕ್ತಾಯಿದ್ದೀನಿ. ನೋಡಿ, ಇವೆರಡು ಆ್ಯಡ್ ಮಾಡಿದರೆ ನಮಗೆ 180 ಬರುತ್ತೆ. ಇದು ಇಂಟೀರಿಯರ್ ಆ್ಯಂಗಲ್ಸ್ದು ಪ್ರಾಪರ್ಟಿ ಅಂತ ಹೇಳ್ತೀವಿ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ. ಅಂದರೆ ಒಂದೇ ಸೈಡು, ಅಂದರೆ ಟ್ರಾನ್ಸ್ವರ್ಸಲ್ನ ಒಂದೇ ಸೈಡ್ ಬರುವಂಥ ಇಂಟೀರಿಯರ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದರೆ ಅವು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗ್ತವೆ, ಅಥವಾ 180 ಡಿಗ್ರಿ ಫಾರ್ಮ್ ಮಾಡ್ತವೆ ಅನ್ನೋದು ಅದಕ್ಕೆ ಅದರ ಅರ್ಥ ಮೀನಿಂಗ್ ಆಗುತ್ತೆ. ನೆಕ್ಸ್ಟು, ಹಾಗಾದರೆ ಇವೆಲ್ಲ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು? ಓಕೆ, ಅದ್ರ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ನ ನೋಡೋಣ. ಎಕ್ಸಸೈಸ್ 3.2. Exercise 3.2. First problem. In the figure, find the values of x and y, then show that AB is parallel to CD. ಓಕೆ, ನಾವು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ನೂ ಕಂಡುಹಿಡಿಬೇಕು, ಜೊತೆಗೆ ಈ ಎ ಬಿ ಮತ್ತು ಸಿ ಡಿ ಪ್ಯಾರಲಲ್ ಲೈನ್ಸ್ ಅಂತಲೂ ನಾವು ಹೇಳಬೇಕಾಗುತ್ತೆ. ನೋಡಿ, ಇದಕ್ಕೊಂದು ಫಿಗರ್ ಇದೆ. ಈ ಥರ ಎ ಬಿ ಸಿ ಡಿ
ಅವರೇ ಕೊಟ್ಟಿಲ್ಲ ಪ್ಯಾರಲಲ್ ಅಂತ ಇಲ್ಲಿ, ಅದಕ್ಕೋಸ್ಕರನೇ ಅವ್ರು ಪ್ಯಾರಲಲ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾ ಇರೋದು. ನೋಡಿ ಇದು ಎ ಬಿ ಸಿ ಡಿ, ಇದನ್ನು ನಾವು ಒಂದು ಹೆಸರು ಕೊಡೋಣ, ಪಿ ಕ್ಯೂ ಅಂತ ತಗೊಳ್ಳೋಣ. ನೋಡಿ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು 50 ಡಿಗ್ರಿ, ದಿಸ್ ಈಸ್ ಎಕ್ಸ್. ಅದೇ ಥರ ದಿಸ್ ಈಸ್ ವೈ, ದಿಸ್ ಈಸ್ 130. ಓಕೆನಾ, ಈ ಥರ ಇದೆ. ನೋಡಿ ಇಲ್ಲಿ ನಿಮಗೆ ಗೊತ್ತೇ ಇದೆ ಪ್ರಪೋಸಿಷನ್ 1 ಏನಂತ ಹೇಳುತ್ತೆ, ಇದು ಒಂದು ರೇ, ಇದನ್ನು ನಾವೇನಂತ ತೊಗೊಳ್ಳೋಣ ಅಂದರೆ ಸಿ ಡಿ ಇ ಎಫ್ ಅಂತನೋ ಅಥವಾ ಇ ಎಫ್ ಅಂತಲೇ ತೊಗೊಳ್ಳೋಣ, ಇ ಎಫ್ ಅಂತ ಅಂದ್ಕೊಳ್ಳಿ. ಈ ನೋಡಿ ಈ ಎ ಅನ್ನೋದು ಒಂದು ರೇ ಅಂತ ಅಂದ್ಕೊಂಡ್ರೆ ಇದು ಒಂದು ಸ್ಟ್ರೈಟ್ ಲೈನ್, ಪಿ ಕ್ಯೂ ಅನ್ನೋದು ಒಂದು ಸ್ಟ್ರೈಟ್ ಲೈನು. ಅದರ ಮೇಲೆ ಎ ಇ ಅನ್ನೋ ಒಂದು ರೇ ನಿಂತಾಗ ಅಲ್ಲಿ ಬರುವಂತಹ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ 180 ಡಿಗ್ರಿ ಬರಬೇಕು. ಅಂದರೆ ಇವೆರಡು ಕೂಡಿದರೆ ನಮ್ಗೆ 180 ಬರಬೇಕು. ಈಗ ಈ ಆ್ಯಂಗಲ್ ಕೊಟ್ಟಿದ್ದಾರೆ ಎಷ್ಟು, 50 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ಲಸ್ ಎಕ್ಸ್ ಈಸ್ 180 ಬೈ ಪ್ರಪೋಸಿಷನ್ 1. 8th ಸ್ಟ್ಯಾಂಡರ್ಡಲ್ಲಿ ಇತ್ತಲ್ಲ ಆ ಪ್ರಪೋಸಿಷನ್ ಮೇಲೆ ನಾವು ಇದನ್ನು ಕಂಡೀಷನ್ ಹಾಕೋತಾ ಇದ್ವಿ. ನೀವು ಬೇಕಾದ್ರೆ ಆ್ಯಂಗಲ್ಸ್ ಬರ್ಕೋಬೋದು, ಪಿ ಇ ಎ ಪ್ಲಸ್ ಎ ಇ ಎಫ್ ಇಸ್ ಈಕ್ವಲ್ ಟು 180 ಅಂತಲೂ ಬರ್ಕೋಬೋದು. ಇಲ್ಲ ನಾವೇನು ಮಾಡಿದ್ದೀವಿ, ಸ್ವಲ್ಪ ಸಿಂಪಲ್ಲಾಗಿ ಡೈರೆಕ್ಟಾಗಿ ಬರ್ಕೊಂಡಿದ್ದೀವಿ. ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 50 ಈ ಕಡೆಗೆ ಶಿಫ್ಟ್ ಮಾಡಿ 180 ಮೈನಸ್ 50 ಏನಾಯಿತು, 130 ಆಯಿತು. ಓಕೆನಾ, ನೆಕ್ಸ್ಟ್ ನೋಡಿ ಈ ಕಂಡೀಷನಿಗೆ ಬನ್ನಿ. ನೋಡಿ ಎರಡು ಲೈನ್ಸ್ ಏನಾಗಿದ್ದಾವೆ, ಇವೆರಡು ಲೈನ್ಸ್ ಅಂತ ಅಂದ್ಕೊಂಡ್ರೆ ಪಿ ಕ್ಯೂ ಮತ್ತು ಸಿ ಡಿ ಅನ್ನೋವು ಒಂದು ಪಾಯಿಂಟಲ್ಲಿ ಮೀಟ್ ಆಗಿದ್ದಾವೆ. ಆಗ ನಮಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಬರೋ ಅಂಥವು ಈಕ್ವಲ್ ಇರ್ತವೆ. ದೇರ್ ಫೋರ್ ವೈ ಆ್ಯಂಡ್ 130, ವೈ ಈಸ್ ಈಕ್ವಲ್ ಟು 130 ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಓಕೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯಾವಾಗಲೂ ಈಕ್ವಲ್ ಇರ್ತವೆ. ಅದರ ಬೇಸಿಸ್ ಮೇಲೆ ನಾವು ಇದನ್ನು 130 ಅಂತ ತೊಗೊಂಡ್ವಿ. ನೋಡಿ ಇದು 130 ಇದ್ಮೇಲೆ ನೋಡಿ ಇದು ಎಷ್ಟಿರುತ್ತೆ, ಇದು 50 ಇರುತ್ತೆ ತಾನೆ, ಇದು 130 ಇರುತ್ತೆ, ಇದು 50ನೇ ಇರುತ್ತೆ. ಇದು 50 ಇದ್ಮೇಲೆ ಇದು 50ನೇ ಆಗುತ್ತೆ, ಇದು 130, ಇದಕ್ಕೆ ಆಪೋಸಿಟ್ ಇರೋದು ಇದು 130 ಆಗುತ್ತೆ. ಅದೇ ಥರ ಇದು 50, ಯಾಕಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಈಗ ನೋಡಿ ನಮಗೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ. ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿರಬೇಕು ಅಂದರೆ ನಮಗೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಇರಬೇಕು ಅಥವಾ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇರಬೇಕು, ಹಂಗಿದ್ರೆ ನಾವು ಅದನ್ನು ಹೇಳ್ಬೋದು. ಈಗ ನೋಡಿ ನಿಮಗೆ ನೋಡಿ ಇದು 50, ಎ ಇ ಪಿ ಎ ಇ ಪಿ ಅಂದರೆ ಅದು 50 ಡಿಗ್ರಿ, ಅದು ಏನಕ್ಕೆ ಸಮ, ಸಿ ಎಫ್ ಇಗೆ ಸಮ, ಸಿ ಎಫ್ ಇಗೆ ಸಮ. ಮತ್ತು ಇನ್ನೊಂದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ತೊಗೊಳ್ಳೋಣ, ಅಲ್ಲ ಆಲ್ಟರ್ನೇಟಿವ್, ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆ ಥರ ಹೇಳಾದರೂ ನೀವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇದ್ಮೇಲೆ ನಮಗೆ ಲೈನ್ಸ್ ಮಸ್ಟ್ ಬಿ ಪ್ಯಾರಲಲ್ ಟು ಈಚ್ ಅದರ್ ಅಂತಲೂ ಹೇಳ್ಬೋದು. ಬಿಕಾಸ್ if corresponding angles are equal then lines must be parallel ಅಂತಲೂ ಹೇಳ್ಬೋದು. ಇಲ್ಲ ನೀವು ಇನ್ನೊಂದು ಥರನೂ ಮಾಡ್ಬೋದು. ಹೇಗೆ, ದ ಆಲ್ಟರ್ನೇಟ್ ಆ್ಯಂಗಲ್ಸು ಅಂದರೆ ಇದು ನೋಡಿ, ಇದು 130 ಇದೆ, ಇದು 130 ಇದೆ, ಇವೆರಡು ಝೆಡ್ ಶೇಪ್ ಆ್ಯಂಗಲ್ಸ್ ಆಗ್ತಾವಲ್ವ. ಅಂದರೆ ಎ ಇ ಎಫ್ ಆರ್ ಎ ಇ ಕ್ಯೂ ಅಂತನಾದರೂ ತೊಗೊಳ್ಳಿ, ಎ ಇ ಎಫ್ ಅಂತಾದರೂ ತಗೊಳ್ಳಿ, ಎ ಇ ಎಫ್ ಅಂತ ತೊಗೊಳ್ಳೋಣ, ಇಸ್ ಈಕ್ವಲ್ ಟು ಇ ಎಫ್ ಡಿ ಅಂದರೆ ಎರಡು 130ಗೆ ಈಕ್ವಲ್ ಇದೆ. ಅಂದಮೇಲೆ ಇವೆಂಥ ಆ್ಯಂಗಲ್ಸು, ಆಲ್ಟರ್ನೇಟ್ ಆ್ಯಂಗಲ್ಸ್. ಇಫ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ದ ಲೈನ್ಸ್ ಮಸ್ಟ್ ಬಿ ಪ್ಯಾರಲಲ್. ಬಿಕಾಸ್ ಆಫ್ ದಿಸ್ ರೀಸನ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಈ ರೀತಿಯಾಗೂ ನಾವು ಅವೆರಡು ಪ್ಯಾರಲಲ್ ಅಂತ ಹೇಳ್ಬೋದು. ಅವೆರಡು ಪ್ಯಾರಲಲ್ ಅಂದರೆ ಅರ್ಥ ಏನು ಅಂದರೆ, ಒಂದು ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಇದ್ದರೂ ನಾವು ಅದನ್ನು ಪ್ಯಾರಲಲ್ ಅಂತ ಹೇಳ್ಬೋದು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇದ್ರೂ ನಾವು ಅದನ್ನು ಅವೆರಡು ಲೈನ್ಸು ಪ್ಯಾರಲಲ್ ಅಂತ ಹೇಳ್ಬೋದು. ಇವೆರಡು ಬೇಸಿಸ್ ಮೇಲೆ ನಾವು ಅವನ್ನ ಪ್ಯಾರಲಲ್ ಆಗಿದ್ದಾವೆ ಅಂತ ನಾವು ಪ್ರೂವ್ ಮಾಡ್ಬೋದು. ಅದೇ ಥರ ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ, ಸೆಕೆಂಡ್ ಒನ್. In the figure,
ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್ ಆ್ಯಂಡ್ y is to z is equal to 3:7, find x. ಓಕೆ, ಇಲ್ಲಿ y is to z ಕೊಟ್ಟಿದ್ದಾರೆ ಪ್ರಪೋರ್ಷನಲ್ಲು. ಈಗ ಅದ್ರ ಬೇಸಿಸ್ ಮೇಲೆ ನಾವು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಬೇಕು. ನೋಡಿ ಇಲ್ಲಿ 3 ಲೈನ್ಸ್ ಪ್ಯಾರಲಲ್ ಆಗಿದ್ದಾವೆ. ನೋಡಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್. ನೆಕ್ಸ್ಟು ಒಂದು ಟ್ರಾನ್ಸ್ವರ್ಸಲ್ ಇದೆ, ಅದನ್ನು ನಾವು ಪಿ ಕ್ಯೂ ಅಂತಲೇ ತಗೊಳ್ಳೋಣ. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ದಿಸ್ ಆ್ಯಂಗಲ್ ಈಸ್ ಎಕ್ಸ್, ದಿಸ್ ಆ್ಯಂಗಲ್ ಈಸ್ ವೈ, ದಿಸ್ ಆ್ಯಂಗಲ್ ಈಸ್ ಝೆಡ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಈಗ ನೋಡಿ ನಮಗೇನಂತ ಕೊಟ್ಟಿದ್ದಾರೆ ಅಂದರೆ ವೈ ಬೈ ಝೆಡ್ ಇಸ್ ಈಕ್ವಲ್ ಟು 3/7. ಓಕೆ, ಅಂದರೆ ಅರ್ಥ ಏನು ನೋಡಿ, 3 ಟೈಮ್ಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು 7 ಟೈಮ್ಸ್ ವೈಗೆ ಸಮ. ಅವಾಗ ಝೆಡ್ ಇಸ್ ಈಕ್ವಲ್ ಟು ಏನಾಯಿತು 7/3 ವೈ. ಅಂದರೆ ಈ 3ನ ತೊಗೊಂಡು ಇಲ್ಲಿಗೆ ಹಾಕಿದ್ದೀವಿ. ಇವಾಗ ಝೆಡ್ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಬಂತು. ಓಕೆ, ಈಗ ನೋಡಿ ನಾವೇನು ಕಂಡುಹಿಡಬೇಕು ಅಂದರೆ ಇಲ್ಲಿ ನೋಡಿ ನಮಗೆ ಕಂಡೀಷನ್ ಗೊತ್ತಿದೆ, ಇವೆರಡು ಪ್ಯಾರಲಲ್ ಅಂದಮೇಲೆ ಈ ರೇ ಏನು ಮಾಡುತ್ತೆ, ಒಂದೇ ಸೈಡ್ ಬರುವಂತಹ ಅಂದರೆ ಟ್ರಾನ್ಸ್ವರ್ಸಲ್ನ ಒಂದೇ ಸೈಡ್ ಬರುವಂಥ ಇಂಟೀರಿಯರ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದರೆ ನಮಗೆ 180 ಬರುತ್ತೆ. ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿನ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ನೋಡಿ ಎಕ್ಸು ವೈನ ಕೂಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಅದೇ ಥರ ನೋಡಿ ಇಲ್ಲಿ ಇದು ಝೆಡ್ಡು, ಇದು ಏನಾಗುತ್ತೆ 180 ಮೈನಸ್ ವೈ, ಅಂದರೆ ಇವೆರಡು ಕೂಡಿದರೆ 180 ಬರುತ್ತೆ. ಯಾಕಂದರೆ ಸ್ಟ್ರೈಟ್ ಲೈನು ಇದು ರೇ ಅಂದ್ಕೊಂಡ್ರೆ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಆಗುತ್ತೆ. ಇದು ಕೂಡಿದರೆ 180 ಬರಬೇಕು. ಆವಾಗ ಏನಾಯಿತು ನಮಗೆ ಈ ಆ್ಯಂಗಲ್ ಏನಾಗುತ್ತೆ ಅಂದರೆ 180ನಲ್ಲಿ ವೈನ ಇದನ್ನು ಕಳೆದ್ರೆ ನಮಗೆ ಇದು ಬರುತ್ತೆ. ಹಾಗಾಗಿ ನಾವೇನಂತ ಬರ್ಕೊಳ್ಳೋಣ ನೋಡಿ, ಇದು ಮತ್ತು ಇದು ಸಮ, 180 ಮೈನಸ್ ವೈ ಈಸ್ ಈಕ್ವಲ್ ಟು ಝೆಡ್, ಬಿಕಾಸ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಪ್ರಾಪರ್ಟಿ ಯೂಸ್ ಮಾಡಿದರೆ ನಮಗೆ ಇದು ಸಮ ಬರಬೇಕು. ಈಗ ನೋಡಿ 180 ಮೈನಸ್ ವೈ ಹಾಗೆ ಬರ್ಕೊಳ್ಳೋಣ. ಝೆಡ್ ವ್ಯಾಲ್ಯೂ ಕಂಡುಹಿಡಿದಿದ್ವಿ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 7/3 ಟೈಮ್ಸ್ ವೈ. ಈಗ ನಮಗೇನಾಗಿದೆ ಇಲ್ಲಿ ಫ್ರಾಕ್ಷನ್ ಇರೋದ್ರಿಂದ ನೋಡಿ ಡಿವೈಡೆಡ್ ಬೈ 1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 3 × 180 ಮೈನಸ್ ವೈ ಆಗುತ್ತೆ, ಇಸ್ ಈಕ್ವಲ್ ಟು 7 × 1 7y ಆಗುತ್ತೆ. 18 3 is 54, 540 ಮೈನಸ್ 3y ಇಸ್ ಈಕ್ವಲ್ ಟು 7y. ನೋಡಿ 3y ಈ ಕಡೆಗೆ ಶಿಫ್ಟ್ ಮಾಡಿ, 540 ಇಸ್ ಈಕ್ವಲ್ ಟು 7y ಪ್ಲಸ್ 3y ಏನಾಯಿತು 10y ಆಯಿತು. 540 0 ಕ್ಯಾನ್ಸಲ್ ಆದರೆ ನಿಮಗೇನು ಬರುತ್ತೆ, ವೈ ವ್ಯಾಲ್ಯೂ 54 ಡಿಗ್ರಿ ಬರುತ್ತೆ. ಈ 54ನ ತಂದು ಇಲ್ಲಿ ಝೆಡ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅಲ್ಲಿ ನಮಗೆ ಕೇಳಿರೋದು ಎಕ್ಸ್ ವ್ಯಾಲ್ಯೂ. ಹಾಗಾಗಿ ಝೆಡ್ನ ನಾವು ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಬರ್ಕೋಬೇಕು. ಆಮೇಲೆ ಇದು ಕಂಡೀಷನ್ಗೆ ಹಾಕಿದರೆ ನಮಗೆ ವೈ ವ್ಯಾಲ್ಯೂ ಬರುತ್ತೆ. ಆ ವೈನ ತೊಗೊಂಬಂದು ಇಲ್ಲಿಗೆ ಹಾಕಬೇಕು. ನೋಡಿ 180, ಎಕ್ಸ್ ಇಸ್ ಈಕ್ವಲ್ ಟು 54ನ ಆ ಕಡೆಗೆ ಶಿಫ್ಟ್ ಮಾಡಿ, 180 ಮೈನಸ್ 54. ನೋಡಿ 10ನಲ್ಲಿ 4 ಹೋದರೆ 6, ಇನ್ನು 17 ಉಳಿತು, 17ನಲ್ಲಿ 5 ಹೋದರೆ 12, ಅಂದರೆ 126 ಡಿಗ್ರಿ. ದಿಸ್ ಈಸ್ ದ ಎಕ್ಸ್ ವ್ಯಾಲ್ಯೂ. ಈ ಥರ ಕಂಡೀಷನ್ ಕೊಟ್ಟಾಗ ನಾವು ಇದನ್ನು ಅಂದರೆ ಅವರು ರೇಷಿಯೋ ಕೊಟ್ಟಿರ್ತಾರಲ್ವ, ಅದನ್ನು ಒಂದೇ ಇದರಲ್ಲಿ ತರೋಂಗೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಮಗೆ ಬೇರೆ ಮೆಥಡ್ಸ್ ಇಲ್ಲ, ಇಲ್ಲೇನು ಆಲ್ಟರ್ನೇಟ್ ಆ್ಯಂಗಲ್ಸು ಅಥವಾ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸು ಅವನ್ನೇ ಬಳಸ್ಕೋಬೇಕು ನಾವು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ಅದರ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇದೇನಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಹೇಗೆ ಬರ್ಕೊಂಡಿದ್ದೀವಿ ಅಂದರೆ, ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ same side of the transversal is 180 ಡಿಗ್ರಿ. ಅವೆರಡು ಆ್ಯಡ್ ಮಾಡಿದರೆ 180 ಬರುತ್ತೆ. ಆ ಬೇಸಿಸ್ ಮೇಲೆ ನಾವು ಇದು ಕಂಡೀಷನ್ ಬರ್ಕೊಂಡ್ವಿ. ಈ ಥರ ಬರ್ಕೊಂಡ್ರೆ ನಮಗೆ ವೈ ವ್ಯಾಲ್ಯೂ ಗೊತ್ತಿಲ್ಲ, ಅವಾಗೇನು ಮಾಡೋಣ, ನಾವು ಈ ವೈ ವ್ಯಾಲ್ಯೂ ಗೊತ್ತಿಲ್ಲ ಅಲ್ವಾ, ಇವೆರಡು ಕೂಡಿದರೆ 180 ಬರುತ್ತೆ. ಅವಾಗೇನಾಗುತ್ತೆ, 180ನಲ್ಲಿ ಈ ವೈ ಕಳೆದ್ರೆ ನಮಗೆ ಈ ಆ್ಯಂಗಲ್ ಬರುತ್ತೆ. ನಮಗೆ ಗೊತ್ತಿದೆ ಇದು ಝೆಡ್ ಶೇಪಲ್ಲಿ ಇರೋದ್ರಿಂದ ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಎರಡು ಸೇಮ್ ಇರ್ತವೆ. ಇದು ಝೆಡ್ಡು, ಇದು 180 ಮೈನಸ್ 5. ಅವೆರಡು ಈಕ್ವೇಟ್ ಮಾಡಿದರೆ ನಿಮಗೆ ಒಂದು ಈಕ್ವೇಷನ್ ಬರುತ್ತೆ. ಈಗ ಅಲ್ಲಿ ಝೆಡ್ಡಲ್ಲಿ ತಂದಿರೋದನ್ನ ತಂದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ.
ಎಲ್ಲ ಕ್ಯಾಲ್ಕುಲೇಟ್ ಮಾಡಿ y ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ x ವ್ಯಾಲ್ಯೂ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕಂಟಿನ್ಯೂ ಅಬೌಟ್ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಬಿಲಾಂಗ್ಸ್ ಟು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಕಂಟಿನ್ಯೂ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.